ಭೇಟಿಯ ನೆಪದಲ್ಲಿ ಯುವತಿಯನ್ನು ಕರೆಸಿ ಐವರಿಂದ ರೇಪ್ ಅಟೆಂಪ್ಟನ್ನು ಮಾಡಿರುವಂತಹ ಘಟನೆ ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಘಟನೆ ನಡೆದಂಥ ಮನೆ ಮುಂಭಾಗದಲ್ಲಿ ಇರುವಂಥದ್ದು. ಏನು ಇಲ್ಲಿ ತಲಗಟ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭೇಟಿ ಮಾಡುವಂಥ ನೆಪದಲ್ಲಿ ಏನು ಯುವತಿಯನ್ನು ಇಲ್ಲಿಗೆ ಸೋಮಶೇಖರ್ ಎಂಬಾತ ಕರೆಸಿರ್ತಾನೆ. ಅವನ ಫ್ರೆಂಡ್ಸು ಅವರ ಊರಿನಿಂದ ಇಲ್ಲಿಗೆ ಅವನನ್ನು ಭೇಟಿಯಾಗಲಿಕ್ಕೆ ಬಂದಿರ್ತಾರೆ. ಆ ಒಂದು ಸಮಯದಲ್ಲಿ ಏನು ಆ ಯುವತಿಯನ್ನು ಕಾಲ್ ಮಾಡಿ ಕರೆಸುವಂಥ ಕೆಲಸವನ್ನು ಸೋಮಶೇಖರ್ ಮಾಡಿರ್ತಾನೆ. ದೇವನಹಳ್ಳಿ ಭಾಗದ ವಾಸವಾಗಿದ್ದಂತಹ ಸಂತ್ರಸ್ತೆ ಯುವತಿ ಅಲ್ಲಿಂದ ಆ ಒಂದು ರ್ಯಾಪಿಡೋವನ್ನು ಮಾಡಿಕೊಂಡು ಇಲ್ಲಿಗೆ ಬರುವಂಥ ಕೆಲಸವನ್ನು ಮಾಡಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ 5 ಗಂಟೆ ಸುಮಾರಿಗೆ ಕರೆ ಮಾಡಿ ಸೋಮಶೇಖರ್ ಅಲ್ಲಿಂದ ಬರಲಿಕ್ಕೆ ಹೇಳಿದಂಥ ಕಾರಣದಿಂದ ಅಲ್ಲಿಂದ ರ್ಯಾಪಿಡೋವನ್ನು ಮಾಡಿಕೊಂಡು ಯುವತಿ ಇಲ್ಲಿಗೆ ಬಂದಿರ್ತಾಳೆ. ಆ ಒಂದು 7 ಗಂಟೆ ಸುಮಾರಿಗೆ ರ್ಯಾಪಿಡೋ ಮಾಡಿಕೊಂಡು ಸ್ಥಳಕ್ಕೆ ಬಂದಂಥ ಯುವತಿಯ ಮೇಲೆ ನೇರವಾಗಿ ಏನು ಐವರು ಕೂಡ ಏನು ಪಾರ್ಟಿಯ ಮಾಡುವಂಥ ಸ್ಥಳಕ್ಕೆ ಬರಲಿಕ್ಕೆ ಹೇಳಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಂದಂಥ ಯುವತಿಯ ಮೇಲೆ ಎರಗುವಂಥ ಕೆಲಸವನ್ನು ಐವರು ಕೂಡ ಮಾಡಿರ್ತಾರೆ. ಮೊದಲಿಗೆ ಅಂಬರೀಷ್ ಅಂದರೆ ಏನು ಸೋಮಶೇಖರ್ ಸ್ನೇಹಿತ ಇಲ್ಲಿಗೆ ಬಂದಿರ್ತಾನೆ. ಅವನು ಮೊದಲಿಗೆ ಯುವತಿಯನ್ನು ಅಂದರೆ ಅತ್ಯಾಚಾರ ಮಾಡಲಿಕ್ಕೆ ಆರಂಭವನ್ನು ಮಾಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಯುವತಿ ತಪ್ಪಿಸಿಕೊಂಡು ಅಲ್ಲಿಂದ ಏನು 112ಗೆ ಕರೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿರ್ತಾಳೆ. ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸರು 112 ಕರೆಯನ್ನು ಆಲಿಸಿದಂತಹ ಪೊಲೀಸರು ಇಲ್ಲಿಗೆ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಘಟನೆ ಆಯಿತು ಮತ್ತು ಅಲ್ಲಿದ್ದಂಥ ಐವರನ್ನು ಕೂಡ ಬಂಧಿಸುವ ಕೆಲಸವನ್ನು ಪೊಲೀಸರು ಮಾಡಿರ್ತಾರೆ. ಒಟ್ಟಿನಲ್ಲಿ ಯುವತಿ ಯುವತಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಈಗ ಸದ್ಯ ದಾಖಲಿಸಿದ್ದು, ಮೇಲ್ನೋಟಕ್ಕೆ ಅಲ್ಲಿ ಅತ್ಯಾಚಾರ ನಡೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದಾದ ಬಳಿಕ ಇಲ್ಲಿದ್ದಂತಹ ಅಂದರೆ ಪಾರ್ಟಿ ಮಾಡ್ತಿದ್ದಂಥ 5 ಜನರನ್ನು ಸೋಮಶೇಖರ್ ಮತ್ತು ಅಂಬರೀಷ್ ಸೇರಿದಂತೆ ಇನ್ನು 3 ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದರೆ ಪಾರ್ಟಿಯ ನಶೆಯಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.